ಕಾಂಪೌಂಡ್ ರಿಮೂವ್ ಮಾಡಿ ಸ್ವಲ್ಪ ಏನೋ ಅನುಕೂಲ ಮಾಡ್ತೀವಿ. ಶುಗರ್ ಎಲ್ಲ ಬಂದ್ಬಿಡ್ತದೆ. ಕೂಲ್ ಆಗಿ ಮಾತಾಡಿ, ನೀನು ಟೆನ್ಷನ್ ತಪ್ಪು ಮಾಡ್ಬಿಟ್ಟಿದ್ದೀರಿ, ಸಮರ್ಸ್ಕೊಬೇಕು, ಬಿಡಲ್ಲ ನಾವ್ ಇದನ್ನೆಲ್ಲ. ಅಂತ ಆಯ್ತಾ? ನೀನ್ ಟೆನ್ಷನ್ ತಗೊಂಡಿದ್ದೀರಾ? ತಾಲೂಕ್ ದಂಡಾಧಿಕಾರಿ ತಾಲೂಕಾಗಿರೋರೆಲ್ಲ ಬಂದು ನೀನ್ ತಪ್ಪು ಮಾಡಿದ್ದಾದ್ಮೇಲೆ ಕ್ವಶನ್ ಕೇಳಿದ್ದಾದ್ಮೇಲೆ AC ಅವರೇ ನೀವು ಆನ್ಸರ್ ಕೊಡ್ಬೇಕು, ತಹಸೀಲ್ದಾರ್ ದಂಡಾಧಿಕಾರಿ ನೀವು ಆನ್ಸರ್ ಕೊಡ್ಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು ಇದು, ಅರ್ಥ ಆಯ್ತಾ? ಹಂಗಿರೋವಾಗ ಇಲ್ಲಿ ಸಮಾಧಿಗಳಿದೆ, ಅಶ್ವತ್ಥ ಕಟ್ಟೆ ಇದೆ, ನೂರಾರು ವರ್ಷ ಬಂದ್ಬಿಟ್ಟಿದ್ದು ನೋಡ್ಬಿಟ್ಟಿದ್ದಲ್ಲ ನಂದೆ ಅಂತ ಹೇಳ್ಬಿಟ್ರೆ ಅವ್ರು ಸಿವಿಲ್ ಕೋರ್ಟ್ ಸಂವಿಧಾನದಡಿಯಲ್ಲಿ ಬಂದಿದೆ. ನೀವು ತಹಸೀಲ್ದಾರ್ ಏನ್ ಬೇಕು, AC ಏನ್ ಬೇಕು, DC ಏನ್ ಬೇಕು, ನೀನೇನು ಅವ್ರನ್ನ ಅವ್ರು ಬಿಡಬೇಡಿ. ಕಾಂಪೌಂಡ್ ರಿಮೂವ್ ಮಾಡ್ರಿ ನೀವು. ಕೋರ್ಟಲ್ ಸ್ಟೇ ಇದೆಯಲ್ಲ, ಕೋರ್ಟಲ್ ಸ್ಟೇ ಇದೆ, ಅರ್ಥ ಆಯ್ತಾ? ಕೋರ್ಟಲ್ಲಿ ನೀನು ಹೇಳ್ದಲ್ಲ ಇಂಜೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಆಯ್ತು, ಅದು ಕೋರ್ಟಲ್ಲಿ ಡಿಸೈಡ್ ಆಗೋರ್ಗು ಯಾರ್ದು ಕಾಂಪೌಂಡ್ ಇರ್ಕೊಡ್ದಿಲ್ಲ. ಇದು ಯಾರು ಹಾಕಿದ್ರು? ಫಕೀರ್ ಹಾಕಿದ್ನಾ? ಅಶ್ವತ್ಥ ಕಟ್ಟೆ ಫಕೀರ್ ಸಾಬ್ ಕಟ್ಟಿದ್ನಾ? ಫಕೀರ್ ನಮ್ತೇನು ಕಟ್ಟಿದ್ರ? ಯಾರು ಕಟ್ಟಿದ್ರು ಹೇಳ್ರಿ? ಅರ್ಥ ಆಯ್ತಾ? ಕಾಂಪೌಂಡ್ ರಿಮೂವ್ ಮಾಡ್ಬೇಕು. AC ಅವರೇ ಬಂದ್ರಿ, ನಮ್ದು ಸರ್ಕಾರ ಬರ್ತೈತೆ, ಹುಡುಕಿ ಹುಡುಕ್ತಿರ್ ನಿಮ್ಮನ್ನ, ಎಲ್ಲ ಇದ್ರು ಅರ್ಥ ಆಯ್ತಾ? ಹುಡುಕ್ತಿರಿ ಏನಿದು ಪಲಾಯನ ಓಡತ್ತೀರೇನ್ರಿ ತಪ್ಸ್ಕೊಂಡು? ನಮ್ ಕ್ವಶನ್ಗೆ ಆನ್ಸರ್ ಕೊಡ್ರಿ ನೀವು, ನಮ್ ಕ್ವಶನ್ಗೆ ಆನ್ಸರ್ ಕೊಡಿ ನೀವು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಮಾಡ್ತೀರಾ ನೀವು ಸೀತಾಮಣಿಗೆ ಬಂದು? ಮಂಜೂರಿನೇ ಮಾಡಿಲ್ಲ. 2013 ಯಾವಾಗ ಹಿಂದೆ ಏನ್ ಮಾಹಿತಿ ಕಮೆಂಟ್ ಮಾಡಲಿಲ್ಲ. 2014 ಆದೇಶ ಆಗಿದೆ, ಈಗ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಕೋರ್ಟ್ ಅಲ್ಲಿ ಏನ್ ಇತಿಹಾಸ ಅರ್ಥ ಆಯ್ತಾ? ನೀವೇ ನಿಂತ್ಕೊಂಡು ಹಾಕ್ತೀರಾ? ನಾನು ಇಷ್ಟೇ ಸರ್ ಹೇಳೋದು. ಕೋರ್ಟ್ ಅಲ್ಲಿ ಕೋರ್ಟ್ ಹೋಗಿದೆ, ಕೋರ್ಟ್ ಅಲ್ಲಿ ಇದ್ದಾಗ ಟ್ರಿಬ್ಯುನಲ್ ಆಯ್ತು, ಹೈಕೋರ್ಟ್ ಅದೊಂದೇ ದೊಡ್ಡದೇನ್ರಿ? ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸರ್, ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಸರ್. ಅದು ಹೈಕೋರ್ಟ್ ಇದು ಹಿಂದೆ ಆಗಿರೋಂಥದ್ದು, ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಕೂಡ ಇದೆ. ಆಸ್ ಆಫ್ ನಾವು ಇವತ್ತಾಗಿರೋಂಥದ್ದಲ್ಲ, 85 ದಿನ ಆಗಿದೆ ಕಾಂಪೌಂಡ್ ಆಗಿ ರೈತರಲ್ಲಿ. ಆಮೇಲೆ ಈಗ ಹೈಕೋರ್ಟ್ ಹೋಗಿ ಅಲ್ಲೇ ಸುಮಾರು 2-3 ವರ್ಷ ಆಗಿದೆ. ಮತ್ತೆ ಜಡ್ಜ್ಮೆಂಟ್ ಕೂಡ ಪೆಂಡಿಂಗ್ ಇದೆ. ಇಬ್ಬರಿಗೂ ಅದೇ ಮಾಡಬೇಕು. ಈಗ 2016 ತಗೊಂತೀರಾ? 82 ರಿಜೆಕ್ಟ್ ಆಗಿದೆಯಲ್ಲ, ಏನದು ವಿಚಾರ ಮಾತಾಡೋದಿಲ್ವಾ? ಸೌಂಡ್ ಕಮ್ಮಿ ಏನು ಟ್ರಾನ್ಸ್ಫರ್ ಮಾಡ್ತಾರೆ. ಕಾಂಪೌಂಡ್ ಹಾಕಲ್ಲ, ದುಡ್ಡು ಕಾಸ ಕೊಟ್ಟು ಇಲ್ಲಿ ಬಂದಿರ್ತೀರಿ. ಒಂದ್ ನಿಮಿಷ, ಇಲ್ಲಿ ಹಿಂದೂಗಳು ಸ್ಮಶಾನ ಇಟ್ಕೊಂಡು ಎಲ್ಲ ಇಟ್ಕೊಂಡು 1962 ಅಲ್ಲೇ ಏನು ಸತ್ತಾರ್ ಸಾಬನ್ನು ರಾಮ ಏನಕ್ಕೆ ಮಾರಿದ್ದಾರೆ? ಮಾರಿದಾದ್ಮೇಲೆ ಒಬ್ಬೊಬ್ರಿಕಂದ್ರೆ ತಾಲೂಕ್ ದಂಡಾಧಿಕಾರಿ ಎಲ್ಲರಿಗೂ ಆನ್ಸರ್ ಕೊಡ್ಬೇಕು. ನೀನು ಟೆನ್ಷನ್ ಏನ್ ತಗೊಳಕ್ ಹೋಗ್ಬೇಡ, ನೀನು ಟೆನ್ಷನ್ ಏನ್ ತಗೊಳಕ್ ಹೋಗ್ಬೇಡ. ಇರಪ್ಪ, ಈಗ ಅವ್ರು ಕೇಳ್ತಾ ಇದ್ರೆ ಒಬ್ರಿಗೆ ಉತ್ತರ ಕೊಡ್ತೀನಿ ನಾನು. ಎಲ್ರಿಗೂ ಒಂದೇ ಸಲ ಕೊಡಕ್ಕಾಗಲ್ಲ. ನೀವು ಕೋರ್ಟ್ ಹೋಗಿದ್ರ? ಮತ್ತೆ ಹೈಕೋರ್ಟ್ ಅಲ್ಲಿ ಇಟ್ಕೊಂಡು ನೀವು ಕಾಂಪೌಂಡ್ ತೆಗಿರಿ. ಕಾಂಪೌಂಡ್ ತೆಗಿರಿ. ಕೋರ್ಟ್ ಅಲ್ಲಿ ಯಾರ ಕಡೆ ಆಗುತ್ತೋ ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣ. ಸಂಬಂಧ ಇಲ್ಲ. ಇಷ್ಟು ಜಮೀನು ಈ ತರ ಇದೆ ಅಂತ ಕೊಟ್ಟಿದ್ರಲ್ಲ, ಸರ್ವೆ ನಂಬರ್ ಇಲ್ವಲ್ಲ? ಒಂದ್ ನಿಮಿಷ ಈಗ ವಕ್ಫ್ ಟ್ರಿಬ್ಯುನಲ್ ಬೇರೆ ಸರ್. ಒಂದ್ ನಿಮಿಷ, ಇದು ಕೇಸ್ ಕಂಪ್ಲೀಟ್ ಆಗಿ ಇನಾಮ್ ಲ್ಯಾಂಡ್ ಇಂದ ಸ್ಟಾರ್ಟ್ ಆಗಿ ಬಂದಿರುವಂತದ್ದು. 2013 ಅಲ್ಲಿ ಏನ್ CC ಆರ್ಡರ್ ಆಗಿದೆ, RTCL ಕೂಡ ಅದೇ ಎಂಟ್ರಿ ಇದೆ ಸರ್. 2014 ಅಲ್ಲಿ
2013 ಆರ್ಡರ್ ಆಗಿದೆ. ಅದ್ರ ಮೇಲೆ DC ವಜಾವಾಗಿದೆ. ಅದ್ರ ಮೇಲೆ ಮತ್ತೆ ಪಟ್ವಕ್ಫ್ ಎಲ್ಲ ರಾಮಾಯಣ ಇದೆಲ್ಲ ಕಾಂಪೌಂಡ್ ಹಾಕಿರೋದು ಯಾರು? ಯಾರು ಮಾತಾಡ್ಬಾರ್ದು, ಬರೀ ಸೈಡ್ ಬಂದ್ಬಿಡ್ತಾರೆ, ಅಡ್ಡ ಬರ್ಬಾರ್ದು. ಸ್ವಲ್ಪ ಅವರೇ ಕರ್ಕೊಂಡ್ಬಂದು ಸಪೋರ್ಟ್ ಮಾಡ್ಬೇಕು. ಇವತ್ತು ಹೋರಾಟ ಮಾಡಕ್ ಬಂದಿಲ್ಲ, ನಾವು ಶಾಂತ ರೀತಿಯಲ್ಲಿ ಬಾಯ್ ಬಿಟ್ರೆ ಅವ್ರು ಕೇಳಿ ಒಂದ್ ನಿಮಿಷ ಆ ಬಾಯೆಲ್ಲ ನೋಡ್ಕೊಂಬರಕ್ಕೆ ಯಾವುದೇ ಕಾರಣಕ್ಕೂ ಆ ಸ್ಪಾಟ್ಗೆ ಹೋಗ್ಲೇಬೇಕು, ಆ ಸ್ಪಾಟ್ಗೆ ಹೋಗ್ಲೇಬೇಕು ಸರ್. ಈಗ ನಮ್ಮ ರೈತರು ಬರ್ಲೇಬೇಕು. ನಾನೇನು ಉಳ್ಳಸಕ್ಕೆ ಏನ್ ಕರ್ಕೊಂಡು ಹೋಗ್ತಾ ಇಲ್ಲ, ನಾನೇನು ಉಳುಮೆ ಮಾಡ್ಸಕ್ ಕರ್ಕೊಂಡು ಹೋಗ್ತಾ ಇಲ್ಲ ಸರ್. ನಾವು ಭಾರತೀಯ ಜನತಾ ಪಾರ್ಟಿಯವ್ರು ಸರ್, ಏನ್ ಹೇಳ್ತಿರೋ ಅದನ್ನ ನಡ್ಕಂತೀರಿ, ಏನ್ ಹೇಳ್ತಿರೋ ಅದನ್ನ ನಡ್ಕಂತೀರಿ. ನಾವು ಕಾಂಗ್ರೆಸ್ ಅಲ್ಲ, ಅರ್ಥ ಆಯ್ತಾ? ನಾನು ನಿಮ್ಗೆ ಹೇಳಿದ್ರೆ ಹೋರಾಟ ಧರಣಿ ಮಾಡಕ್ ಬಂದಿಲ್ಲ ಅಂತ ಹೇಳಿದೆ. ನೆನ್ನೆನೆ ರಾತ್ರಿನೇ ಹೇಳಿದೆ ಸರ್. ನಾವೊಂದು 50-60 ಜನ 100 ಜನ ಮುಖಂಡರಿಗೆ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ನಾವು ಸಾಯಕ್ ರೆಡಿ ಇದೀರಿ, ನಾವು ಸಾಯಕ್ ರೆಡಿ ಇದೀರಿ. ನೀವು ಅರೆಸ್ಟ್ ಆಗಿದ್ರೆ ಭಯ ಬಿದ್ದೋತೀರಾ? ಆ ಲೆಕ್ಕಾಚಾರದಲ್ಲಿ ಇಲ್ವೇ ಇಲ್ಲ ನಮ್ಮಲ್ಲಿ. ಇದು ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಎಕರೆ ಜಮೀನುಗಳನ್ನ, ರೈತರ ಜಮೀನುಗಳನ್ನ, ದೇವಸ್ಥಾನದ ಜಮೀನುಗಳನ್ನ, ಮಠ ಮಾನ್ಯದ ಜಮೀನುಗಳನ್ನ ಇವತ್ತು ಇವ್ರೇನು ಈ ತರ ಏಕಾಏಕಿ ರಾತ್ರಿ ಇವತ್ತು ವಕ್ಫ್ ಬೋರ್ಡ್ಗೆ ಸೇರ್ಸೋದ್ರ ಮುಖಾಂತರ ಇವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನ ತಡಿಲೇಬೇಕು. ಅದು ವಾಪಸ್ ಬರೋವರೆಗೂ ನಮ್ಮ ರೈತರ ಹೆಸರುಗಳಿಗೆ, ಮಠ ಮಾನ್ಯದ ಹೆಸರುಗಳಿಗೆ, ದೇವಸ್ಥಾನದ ಹೆಸರುಗಳಿಗೆ ಬರೋವರೆಗೂ ನಿರಂತರವಾಗಿ ಹೋರಾಟ ಇದ್ದೇ ಇರುತ್ತೆ. ಇವತ್ತು ಆ ಜಮೀನು ನೋಡೋದಕ್ಕೆ ಮಾತ್ರ ಅರ್ಥ ಆಯ್ತಾ? ನಮ್ಮಲ್ಲಿ ಒಂದು 15 ಜನ ಬಿಡ್ರಿ ಸರ್, 15 ಜನ ರೈತರು ಇರ್ತಾರೆ, ಏನೂ ಆಗಲ್ಲ ಸರ್. ಅಣ್ಣ ತೆಂಗಿನ ಮರಗಳ ಹತ್ರ ಬಾಣ ಗಾಡಿಗಳು ಬಿಡಲ್ಲ, ನೀವು ನಡ್ಕೊಂಡು ಹೋಗೋಕ್ಕೂ ಬಿಡಲ್ಲ. ಹೆಂಗಪ್ಪ ದೂರ ಆದ್ರೆ ಗಾಡಿಗಳು ಬಿಡ್ಬೇಕಲ್ಲ. ಹಾಕಿದಿರಲ್ಲ, ಹೊಡೆದಾಕ್ತೀರಿ. ಆದ್ರೂ ಕಾನೂನು ಸುವ್ಯವಸ್ಥೆ ಎಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲೇ ನಡೀತೆ ಹೊರತು ಶರಿಯತ್ ಕಾನೂನಲ್ಲಿ ನಡೆಯಲ್ಲ. ಇದು ಅರ್ಥ ಆಯ್ತಾ? ದಯವಿಟ್ಟು ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ನೋಡಕ್ಕೆ ಬಂದಿರೋದಷ್ಟೇ. ಇನ್ನೆಲ್ಲ ತಾಲೂಕುಗಳು, ಎಲ್ಲ ಜಿಲ್ಲೆಗಳಿಂದ ಜನಗಳು ಬಂದು ಇಲ್ಲಿ ಸುಮ್ಮನೆ ಅದು ಇದಾಗೋದಕ್ಕಿಂತ ದಯವಿಟ್ಟು ಇದನ್ನು ಕಾಂಪೌಂಡ್ ರಿಮೂವ್ ಮಾಡಿಸಿ. ಯಾರು ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ, ಇದು ಮಾಡ್ಕೊಂಡಿಲ್ಲ, ಕಾನೂನು ಏನಾಗುತ್ತೋ ಇವಾಗ ನೋಡಿ. ಚಳಿಗಾಲದ ಅಧಿವೇಶನದಲ್ಲಿ ಕಾನೂನು ಅವ್ರ ಸರ್ಕಾರ ಇದ್ದಾಗ ಅವ್ರಿಗೆ ಬೇಕಾದಂಗೆ ನಮ್ಗೆ ಬೇಕಾದಂಗೆ ನಾವು ತರ್ತೀರಿ. ಅವಾಗ ಏನಾಗ್ತೈತೆ ಹೇಳ್ರಿ? ಸರ್ಕಾರ ಇವತ್ತು ಅವ್ರದ್ದು ಇರ್ತೈತೆ, ನಾಳೆ ನಮ್ಮದು ಬರ್ತೈತೆ, ಇನ್ನೊಬ್ರದ್ದು ಇರ್ತೈತೆ. ನೀವು ಇದ್ದವ್ರ ಅಧಿಕಾರಿಗಳು ಇನ್ನೂ ಚಿಕ್ಕ ವಯಸ್ಸು, ಇನ್ನು ತಹಸೀಲ್ದಾರ್ ಆಗಿದ್ದೀರಿ, AC ಆಗಬೇಕು, DC ಆಗಬೇಕು. ನೀವು ಮನೇಲಿ ಹೋದ್ರೆ ನೆಮ್ಮದಿಯಾಗಿ ಮಲ್ಕೊಬೇಕು. ಆ ಲೆಕ್ಕಾಚಾರದಲ್ಲಿ ದಯವಿಟ್ಟು ಕೆಲಸ ಮಾಡಿ. ಪಾರ್ಟಿಗೆ ಮಾತ್ರ ನೀವು ತಹಸೀಲ್ದಾರ್, ಒಂದು ಪಾರ್ಟಿ ನಾವು ನಮ್ಮ ಕ್ವಶನ್ಗೆ ಆನ್ಸರ್ ಕೊಡಿ. ನೀವು ವಕ್ಫ್ ಬೋರ್ಡ್ಗೆ ಅಂತ ಹೇಳಿ ಫೆನ್ಸಿಂಗ್ ಹಾಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ನೀವೇ ಹಾಕ್ಸಿರೋದು? ಈ ಸಮಾಧಿಗಳು ಯಾರಿಗೆ ಸೇರಿದ್ದೇಳಿ? ಒಂದು ನಿಮಿಷ.
ಒಂದ್ ನಿಮಿಷ, ಈ ಸಮಾಧಿ ಯಾರಿಗೆ ಸೇರಿದೆ? ಇಲ್ಲ ಸರ್, ಸಮಾಧಿಗಳಲ್ಲೇ ಮೆನ್ಷನ್ ಮಾಡಿದ್ದಾರೆ ಸರ್ ಯಾರು. ಅರ್ಥ ಆಯ್ತು. ಈ ಸಮಾಧಿ ಯಾರಿಗೆ ಸೇರಿದೆ ಅಂದ್ರೆ ಆ ಜಮೀನಲ್ಲಿ ಇಂಥ ರಾಮಯ್ಯನವ್ರ ಜಮೀನು, ಆ ರೆಡ್ಡಿಯವ್ರ ಜಮೀನು, ಇದನ್ನೆಲ್ಲ ಬಿಟ್ಟು ವಕ್ಫ್ ಬೋರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿದೆಯಾ ಹೇಳಿ? ಹಂಗೇನಾದ್ರು ಇದೆಯಾ? ಇದೆಯಾ? ಒಂದು ನಿಮಿಷ. ಗೋಪೇಣ ಅಂದ್ರೆ ರೈತರು ಒಂದು 4 ಜನ, ರೈತರು ಒಂದು ತಹಸೀಲ್ದಾರ್ ಇಲ್ಲಿ ಕೊಟ್ಟಿದಾರಲ್ಲ, ತಿಮ್ಸಂದ್ರ ಸರ್ವೆ ನಂಬರ್ ಇದರಲ್ಲಿ ಹೆಸರಿಲ್ಲ, ಯಾವ ಯಾಕೆ ಹೋಗ್ಬೇಕು, FIR ಹಾಕಿ ಮಾಡ್ಬೇಕು ನೋಡಿ. ಈಗ ನಮ್ಮೂರನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಸರ್ವೆ ನಂಬರ್ 13 ಮತ್ತು 20 ಅಲ್ಲ, ಕ್ವಶನ್ ಅಲ್ಲ, ನಾವು ಅದಕ್ಕೆ ಮಾತಾಡ್ತಾ ಇರೋದು. ನೀವೇ ನೋಡಿ, ತಿಮ್ಸಂದ್ರ ಸರ್ವೆ ನಂಬರ್ ಎಂಟ್ರಿನೇ ಇಲ್ಲ, ನೋಡ್ಕೊಳ್ಳಿ. ಅಲ್ಲ, ಇದರಲ್ಲಿ ಇದ್ರಿಲ್ಲ, ಜಮೀನ್ ಹತ್ರಕ್ಕೆ ಹೋಗೋದು ದಯವಿಟ್ಟು ತಡಿ. ಆಮೇಲೆ ಒಂದ್ ನಿಮಿಷ, ಅರ್ಥ ಆಯ್ತಾ? ಜಮೀನ್ ಹತ್ರ ಒಂದ್ ನಿಮಿಷ. ರೈತರು ನಮ್ಮ ಜೊತೆ ಇರ್ತಾರೆ, ನಮ್ಮ ಮುಖಂಡರು ನಮ್ಮ ಜೊತೆ ಇರ್ತಾರೆ. ಅದು ಬಿಟ್ಟು ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ಇವ್ರು ಯಾರಾದರೂ ಏನಾದರೂ ಸಣ್ಣ ಪುಟ್ಟ ಅವು ಇವು ಮಾಡಿದ್ರೇನು ಕೇಳಿ, ಅದು ನಾವು ಜವಾಬ್ದಾರ. ಏನ್ ಹೇಳಿ? ನೀವೇನ್ ಜೈಲ್ ಕಳಿಸ್ತೀರಾ, ಗಲ್ಕ್ ಹಾಕ್ತೀರಾ? ಗಲ್ಕ್ ಹಾಕ್ತೀರಾ? ನಾವು ಹಾಕ್ಕೊಳಕ್ ರೆಡಿ. ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ನಾವು ಬರೋದು ಒಂದೇ ಒಂದ್ ನಿಮಿಷ, ನಾವು ಬರೋದು ಕಾರ್ಗಳಲ್ಲಿ ಬರ್ತೀರಿ, ನೀವು ಒಂದ್ ನಿಮಿಷ ಹೇಳ್ತೀನಿ. ಯಾರ್ದು ಹಪ್ತೆ ಬೇಕಿಲ್ಲಿ? ನಾವು ಗಲಾಟೆನೆ ಮಾಡಲ್ಲ. ನಮ್ಮಲ್ಲಿ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ FIR ಆಗ್ಬೇಕು. FIR ಯಾರು ಕಂಪ್ಲೇಂಟ್ ಕೊಟ್ಟಿದ್ರು? ನಾವು ಅಲ್ಲಿ ಬರೀ ನೋಡೋದಷ್ಟೇ ಸರ್, ನಾವೇನು ಗಲಾಟೆ ಮಾಡಕ್ ಬಂದಿಲ್ವಲ್ಲ ನಾವು. ನಮ್ಮಲ್ಲಿ ಮುಖಂಡರುಗಳು ಏನಿದ್ದಾರೆ, ರೈತರು ಅವ್ರನ್ನ ಬಿಡಿ, ಅರ್ಥ ಆಯ್ತಾ? ನೀವೇ ಕರ್ಕೊಂಬನ್ನಿ, ಆಯ್ತಾ? ಕೇಳಿ, ಇಲ್ಲಿ ರೈತರು ಏನಿದ್ದಾರೆ ಅವ್ರು ಬೇಕೇ ಬೇಕಾ ಅಲ್ಲಿ ಹೇಳಿ? ಆಮೇಲೆ ನಮ್ಮಲ್ಲಿ ನೋಡ್ರಿ, ಗೋಪಿಯಣ್ಣವರಾಗ್ಲಿ, ಮುನ್ರಾಜ್ ಅವರಾಗ್ಲಿ, ನಮ್ಮಲ್ಲಿ ಅಧ್ಯಕ್ಷರಾಗಿ ಇವ್ರು ಬೇಕೇ ಬೇಕಾ? ನಾವೆಲ್ಲ ಹೋಗೋಣ ಸರ್, ಗೋಪಣ್ಣ ಆಗ್ಲಿ, ಮುನ್ರಾಜ್ ತಾವು ನಾವು ಹೋಗ್ಬೋದು ಸರ್. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ಇದು ಒಂಥರ ತಗ್ಲಕ್ ದರ್ಬಾರ, ತಗ್ಲಕ್ ದರ್ಬಾರ. ಗೋಪೇಣ ಅಂದ್ರೆ ರೈತರು ಒಂದು 4 ಜನ, ರೈತರು ಒಂದು 4 ವಿಷಯ ಆಗುತ್ತೆ ಹೇಳಿ. ಏನಕ್ಕೆ ಹೋಗ್ಬಾರ್ದು?